ಹಾಯ್ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಮನಸ್ಸಿನ ಮಾತು ಆ್ಯಂಡ್ ದಿಸ್ ಇಸ್ ಲಕ್ಷ್ಮಿ. ನಮಸ್ತೆ. ಸೊ ಇವತ್ತಿನ ವಿಡಿಯೋ ಬಂದು ಬರ್ಡೇ, ಹುಟ್ಟಿದ ದಿನ, ರೈಟ್? ಸೊ ಎಲ್ಲರೂ ಹೇಳ್ತೀವಿ ಚಿಕ್ಕ ಮಕ್ಕಳು ಬರ್ಡೇ ಮಾಡ್ತೀವಿ 1 ಇಯರು. ಈಗಂತೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ. ಮುಂಚೆ ಕರೆಕ್ಟಾಗಿ ಡೇಟ್ ಗೊತ್ತಿರಲಿಲ್ಲ ಅಂತ ಮಾಡ್ತಾ ಇರಲಿಲ್ಲ. ಬಟ್ ಈಗ ಎಲ್ಲ ನೀಟಾಗಿ ಎಲ್ಲ ಪೇರೆಂಟ್ಸು ತಮ್ಮ ಮಕ್ಕಳಿಗೆ ನೀಟಾಗಿ ಬರೆದಿಟ್ಟಿರ್ತಾರೆ. ಸೊ ಎಲ್ಲ ಮಕ್ಕಳಿಗೆ ಎಲ್ಲರೂ ಬರ್ಡೇ ಮಾಡ್ತಾರೆ, ರೈಟ್? ಸೊ ಬೆಳೀತಾ 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 ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈಗಿಂದು ಜನ್ರೇಷನಲ್ಲಿ ಮಾಡ್ತಿದ್ದಾರೆ, ಇಲ್ಲ ಅಂತನಲ್ಲ. ನಾನು ಹೇಳ್ತಿರೋದು ಮಿಡ್ ಕ್ಲಾಸ್ ಫ್ಯಾಮಿಲಿ ಬಗ್ಗೆ. ಸೊ ಹೇಗೆಂದರೆ ಮಾಡ್ತಾರೆ, ಒಂದು ಏಜ್ ಅಂತಲೇ ಮಾಡ್ತಾರೆ. ಲಾಸ್ಟಿಗೆ ಒಂದು ಕೇಕ್ ತಂದು ಇಲ್ಲಿಗೆ ಬಂದುಬಿಡುತ್ತೆ. ಅಂದರೆ ದೊಡ್ಡ ಸೆಲೆಬ್ರೇಷನ್ಗೆ ಜಸ್ಟ್ ಒಂದು ಕೇಕಿಗೆ ಬಂದುಬಿಡುತ್ತೆ. ಒಂದೊಂದ್ಸಲ ಜಸ್ಟ್ ವಿಶ್ ಮಾಡಿಬಿಟ್ಟು ಬಿಟ್ಬಿಡ್ತೀವಿ, ರೈಟ್? ನನ್ನ ಪ್ರಕಾರ ಸೆಲೆಬ್ರೇಟ್ ಮಾಡ್ಕೊಳ್ಳಿ, ಯಾರು ಬೇಡ ಅಂದರು. ಬೇರೆಯವ್ರದಕ್ಕೋಸ್ಕರ ಯಾಕೆ ಮಾಡ್ಕೋತೀರಾ? ನಿಮಗೋಸ್ಕರ ನೀವು ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಅದನ್ನು ನಂಬ್ತೀನಿ. ಆ್ಯಕ್ಚುಲಿ ನನ್ನ ಬರ್ಡೇನ ನಾನು ತುಂಬ ತುಂಬ ಇಷ್ಟಪಟ್ಟು ಸೆಲೆಬ್ರೇಟ್ ಮಾಡ್ಕೊಳ್ತೇನೆ. ನಾನು ಯಾರು ಕೇಕ್ ತರಲಿ ಅಂತ ವೇಟ್ ಮಾಡಲ್ಲ. ಯಾರು ವಿಶ್ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇರಲ್ಲ ಅಂತಲ್ಲ. ಇಲ್ಲ ಒಂಥರ ಬೇರೆ ವಿಶ್ ಮಾಡಿದರೆ ಖುಷಿ ಆಗುತ್ತೆ, ರೈಟ್? ವಿಶ್ ಮಾಡಿದಾಗ ಖುಷಿ ಪಡ್ತೀನಿ, ವಿಶ್ ಮಾಡದೇ ಇದ್ದರೆ ಬೇಜಾರು ಮಾಡ್ಕೋತೀನಿ. ಬಟ್ ಸರ್ ಅವ್ರು ಬಂದು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಅಂತೂ ಮಾಡಲ್ಲ. ಓಕೆ, ಸಣ್ಣವರಿದ್ವಿ ಮಾಡ್ತಾಯಿದ್ರು, ಎಲ್ಲರೂ ಖುಷಿಯಿಂದ ಮಾಡ್ತಾಯಿದ್ರು. ಅಪ್ಪ ಅಮ್ಮ ಅತ್ತೆ ಮಾಡ್ತಾಯಿದ್ರು. ಆಮೇಲೆ ಮದುವೆ ಹೊಸದಲ್ಲಿ ಗಂಡನಾಗಿ ಹಸ್ಬೆಂಡ್ಸ್ ಮಾಡ್ತಾರೆ. ಬರ್ತಾ ಬರ್ತಾ ಇಟ್ ವಿಲ್ ಬಿಕಮ್ ಜಸ್ಟ್ ಕಾಮನ್ ಡೇ, ರೈಟ್? ನನಗೆ ಗೊತ್ತಿಲ್ಲ ಎಷ್ಟು ಜನ ಒಂದು 20% ಸೆಲೆಬ್ರೇಟ್ ಮಾಡ್ಕೋತಾರೆ. ಎಸ್ಪೆಷಲಿ ಹೇಗೆಂದರೆ ಈಗ ವರ್ಕ್ ಮಾಡೋರು ಮಾಡ್ಕೋತಾರೆ. ಯಾಕಂದರೆ ಕೊಲೀಗ್ಸ್ ಅವ್ರಿಗೆ ಅಂದರೆ ಸಪ್ರೇಟ್ ಫ್ರೆಂಡ್ಸ್ ಗ್ಯಾಂಗ್ ಇರುತ್ತೆ. ಸೊ ಸೆಲೆಬ್ರೇಟ್ ಮಾಡ್ಕೋತಾರೆ. ಮನೇಲಿರೋರು ಏನು ಮಾಡ್ಕೋತಾರೆ, ನಿನಗೆಲ್ಲ ಬೇಕಾ ಅಂತಾರೆ. ಹೌದಾ, ನಿನ್ನ ಬರ್ಡೇನಾ? ಓಕೆ, ಹ್ಯಾಪಿ ಬರ್ಡೇ ಅಂತ ಹೇಳ್ತಾರೆ. ಓಕೆ, ಅಷ್ಟೇ ಸಾಕು ನಮಗೆ. ಬಟ್ ನೀವ್ಯಾಕೆ ಸೆಲೆಬ್ರೇಟ್ ಮಾಡ್ಕೋಬಾರ್ದು, ರೈಟ್? ನಮ್ಮ ಬರ್ಡೇನ ನಾವೇ ಸೆಲೆಬ್ರೇಟ್ ಮಾಡ್ಕೋಬೇಕು. ಬೇರೆಯವ್ರ ಕೈಲಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಅವ್ರು ಬಂದು ಕೇಕ್ ತಂದು ಕೇಕ್ ಕಟ್ ಮಾಡ್ಕೊಳ್ಳಿ, ಅಥವಾ ಕೇಕ್ ಕಟ್ ಮಾಡಿದ ಬರ್ಡೇ ಅಂತ ಹೇಳ್ತಾ ಇಲ್ಲ. ಬಟ್ ಆ ಡೇನ ಖುಷಿಯಾಗಿ ಕಳೀರಿ, ಖುಷಿಯಾಗಿ ಎಂಜಾಯ್ ಮಾಡಿ. ನಿಮ್ಗೆ ಏನು ಇಷ್ಟ ಅದು ಎಂಜಾಯ್. ಕೇಕ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅಂದರೆ ಓಕೆ, ಲೀವ್ ಇಟ್. ನಿಮ್ಗೆ ಏನು ಇಷ್ಟ ಅದನ್ನು ಮಾಡಿ. ಜಸ್ಟ್ ಲೀವ್ ಯುವರ್ ಡೇ, ಓಕೆ? ಹುಟ್ಟಿದ ದಿವಸ ಎಲ್ಲರೂ ಖುಷಿ ಪಟ್ಟಿರ್ತಾರೆ ಕಣ್ರಿ. ಅದೇ ಖುಷಿ ಕಡೆ ತನಕ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಗೆ ಇಷ್ಟ. ನನ್ನ ಪ್ರಕಾರ ನನ್ನ ಬರ್ಡೇ ನನಗೆ ಗೊತ್ತಿಲ್ಲ ನಿಮ್ಮ ಒಪಿನಿಯನ್ ಹೇಗಿರುತ್ತೆ ಅಂತ. ನಿಮ್ಗೆ ಇಷ್ಟ ಇರುತ್ತೆ. ಸಮ್ ವಿಲ್ ಬಿ ಹ್ಯಾವಿಂಗ್ ಅ ನೆಗೆಟಿವ್ ಒಪಿನಿಯನ್ ಆನ್ ದ್ಯಾಟ್, ಸಮ್ ವಿಲ್ ಬಿ ಹ್ಯಾವಿಂಗ್ ಪಾಸಿಟಿವ್ ಒಪಿನಿಯನ್, ಸಮ್ ವಿಲ್ ಬಿ ಓಕೆ, ವೈ ಟು ವೇಸ್ಟ್ ಮನಿ, ಇಟ್ ವಿಲ್ ಜಸ್ಟ್ ನಾರ್ಮಲ್ ಡೇ ಅಂತಾರೆ. ಬಟ್ ನನ್ನ ಪ್ರಕಾರ ನಮ್ಮ ಹುಟ್ಟಿದ ದಿವಸ ನಾರ್ಮಲ್ ಡೇ ಅಲ್ಲ, ರೈಟ್? ನನ್ನ ಪ್ರಕಾರ ನಾನು ಆ್ಯಂಟಿ ಕ್ರಿಸ್, ಓಕೆ? ನನ್ನ ಥರ ಕ್ರಿಯೇಚರ್ ಅನ್ನೋದಿಲ್ಲ ಅಂತ ಅಂದ್ಕೊಳ್ಳೋಲ್ಲ ನಾನು. ನನ್ನ ಹತ್ರ ಒಬ್ಬಷ್ಟು ಲವ್ ಅಂದ್ಕೊಳ್ಳಿ. ನನಗೆ ಅಷ್ಟು ಸೆಲ್ಫ್ ಲವ್ ನನಗೆ, ಓಕೆ? ನನ್ನಷ್ಟು ನನಗೆ ಇಷ್ಟಪಡೋದು ಬೇರೆ ಯಾರು ಇರೋಕ್ಕೆ ಸಾಧ್ಯ ಇಲ್ಲ ಜಗತ್ತಲ್ಲಿ, ಓಕೆ? ಓಕೆ, ಇದು ಹಸ್ಬೆಂಡ್ ವಿಲ್ ಲವ್ ದೆಮ್, ಪೇರೆಂಟ್ಸ್ ವಿಲ್ ಲವ್ ದೆಮ್. ಬಟ್ ಅವರು ಎಲ್ಲಿ ತನ ನಿನಗೆ ಇಷ್ಟ, ಇಷ್ಟಪಟ್ಟು ನಿನ್ನಷ್ಟು ಇಷ್ಟಪಡೋರು ನಿನ್ನ ಬಿಟ್ಟು ಬೇರೆ ಯಾರೂ ಇಲ್ಲ. ಸೊ ನಿಮ್ಮ ಡೇನ ನೀವೇ ಸೆಲೆಬ್ರೇಟ್ ಮಾಡ್ಕೊಳ್ಳಿ, ಓಕೆ? ಇದು ಸೆಲೆಬ್ರೇಟ್ ಮಾಡೋರಿದ್ರೆ ಮಾಡ್ಕೊಳ್ಳಿ. ಬೇರೆ ಯಾರೂ ಇಲ್ವಾ ವಿಶ್ ಮಾಡಿದ್ರಾ? ಓಕೆ, ಲೀವ್ ಇಟ್. ನಿಮ್ಮ ಬರ್ಡೇನ ನೀವು ಇಷ್ಟ ಥರ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ವಿಶ್ ಮಾಡ್ಕೊಬೇಡಿ ಜಸ್ಟ್ ನಾರ್ಮಲ್ ಡೇ ಅಂತ ಹೇಳಿ. ಆ ಡೇನ ನಿಮಗಾಗಿ ಇಟ್ಕೊಳ್ಳಿ. ನಿಮ್ಮ ಡೇ ನಿಮ್ಮದಾಗಿರುತ್ತೆ, ಬೇರೆಯವ್ರದ್ದಾಗಿರಲ್ಲ. ಸೊ ಅವರು ಕೇಕ್ ತಂದು ಸೆಲೆಬ್ರೇಟ್ ಮಾಡ್ತಾರೆ. ಅದು ಓಕೆ, ಯಾರು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ನಾನು ಯಾಕೆ ಮಾಡ್ಕೋಬೇಕು ಅನ್ನೋದು ಅದೆಲ್ಲ ಬಿಟ್ಬಿಡಿ. ವಿಶ್ ಮಾಡದಿದ್ರೆ ಬೇಜಾರಾಗುತ್ತೆ, ಈವನ್ ನನಗೂ ಬೇಜಾರಾಗುತ್ತೆ. ಎಕ್ಸ್ಪೆಕ್ಟ್ ಮಾಡ್ತೀನಿ ವಿಶ್ ಮಾಡಲಿ ನನಗೆ ಅಂತ ಹೇಳಿ. ಬಟ್ ಐ ಡೋಂಟ್ ಎಕ್ಸ್ಪೆಕ್ಟ್ ದಟ್ ಎವ್ರಿ ಒನ್ ಕಮ್ ಆ್ಯಂಡ್ ಸೆಲೆಬ್ರೇಟ್ ಮೈ ಬರ್ಡೇ, ರೈಟ್? I have my own plans, I have my own happiness. So I want to celebrate my birthday in this way. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನನ್ನ ಬರ್ಡೇ
ಹೆಂಗಂದರೆ ಒಂದೊಂದ್ಸಲ ಕೇಕ್ ತರ್ತಾರೆ, ಪ್ರತಿ ವರ್ಷ ಕೇಕ್ ತರ್ತಾರೆ, ಕಟ್ ಮಾಡ್ತೀನಿ. ಒಂದೊಂದು ಸಲ ವೀಕ್ ಹೆಂಗಂದ್ರೆ ವೀಕೆಂಡ್ಸಲ್ಲಿ ಬಂದರೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ, ವೀಕ್ ಡೇಸಲ್ಲಿ ಬಂದರೆ ಯಾರೂ ಇರಲ್ಲ, ರೈಟ್? ಅವರು ಸ್ಪೆಷಲ್ ಮಾಡಬೇಕು ಅಂತ ಇರ್ತಾರೆ ನಮ್ಮ ಬರ್ಡೇನ, ಬಟ್ ಅವ್ರದ್ದೇ ಆದ ವರ್ಕ್ ಪ್ರೆಷರ್ ಇರುತ್ತೆ. ಸೊ ಡೇ ಎಂಡಲ್ಲಿ ಕೇಕ್ ಕಟ್ ಮಾಡೋಣ ನೈಟು ಅನ್ಕೋತಾರೆ. ಬಟ್ ನಾನು ಹೆಂಗಂದರೆ ಈಗ ಮಕ್ಕಳು ಅಂತ ಅವ್ರ ಜೊತೆ ಸೆಲೆಬ್ರೇಟ್ ಮಾಡ್ತೀನಿ. ಬಟ್ ನಾನು ಹೇಗೆ ಅಂದರೆ ಯಾರು ಬರಲೇ ಬಿಡಲಿ, ನಾನು ಕೇಕ್ ತಂದು ಕಟ್ ಮಾಡ್ಕೋತೀನಿ ಅನ್ನೋ ಮೆಂಟಾಲಿಟಿ ನಮ್ಮದು. ನಾವು ಹುಟ್ಟಿದ್ವಿ ರೀ, ರೈಟ್? ನಾನು ಮುಂಚೆ ಹೇಳಿದ ಥರ ನಾನೊಂಥರ ಮಾಸ್ಟರ್ ಪೀಸ್. ನಾನು ಹಾಗೆ ಅನ್ಕೋತೀನಿ, ನನಗೆ ಗೊತ್ತಿಲ್ಲ ಬೇರೆಯವ್ರನ್ನ ಹೆಂಗೆ ಅನ್ನಿಸ್ತೀನಿ ಅಂತ, ಬಟ್ ನನಗೆ ಅನ್ಸೋದು ನಾನು ಮಾಸ್ಟರ್ ಪೀಸ್ ಅಂತ. ಓನ್ಲಿ ಒನ್ ಆ್ಯಂಟಿಕ್ ಪೀಸ್ ದಟ್ ಗಾಡ್ ಹ್ಯಾಸ್ ಕ್ರಿಯೇಟೆಡ್. ಸೊ ಆ ಡೇನ ಸೆಲೆಬ್ರೇಟ್ ಮಾಡ್ಕೋತೀನಿ, ತುಂಬ ಇಷ್ಟಪಟ್ಟು ಸೆಲೆಬ್ರೇಟ್ ಮಾಡ್ಕೋತೀನಿ. ಈ ಐಡಿಯಾ ನಿಮಗೂ ಇಷ್ಟ ಆದರೆ ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳಿ ನಿಮ್ಮ ಬರ್ಡೇನ. ಬೇರೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ವೇಟ್ ಮಾಡಿಬಿಡಿ, ನೀವು ಹೆಂಗೆ ಇಷ್ಟ ಆಗುತ್ತೋ ಹಂಗೆ ಸೆಲೆಬ್ರೇಟ್ ಮಾಡಿ. ಇಷ್ಟ ಬಂದರೆ ಬಟ್ಟೆ ಹಾಕ್ಕೊಳ್ಳಿ, ಇಷ್ಟ ಬಂದರೆ ತಿಂಡಿ ತಿನ್ನಿ, ಇಷ್ಟ ಬಂದರೆ ಹೊರಗಡೆ ಹೋಗಿ ನೋಡಿ. ಡೂ ವಾಟ್ ಎವರ್ ಯು ವಾಂಟ್ ಟು ಡೂ, ಬಟ್ ಡೂ ಇಟ್ ಫಾರ್ ಯುವರ್ ಸೆಲ್ಫ್. ಓಕೆ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಸುತ್ತೆ. ನೀವು ಒನ್ಸ್ ಅಗೇನ್ ಪ್ಲೀಸ್ ಲವ್ ಯುವರ್ ಸೆಲ್ಫ್. Don't wait someone to come and love you and respect you and celebrate your day. Okay, do as your wish. Please love yourself. ಪ್ರಯಾರಿಟಿ ಕೊಡೋದು ತಪ್ಪಲ್ಲ ಕಣ್ರಿ, ಕರೆಕ್ಟು. ಫಸ್ಟು ಮಕ್ಕಳು ಯೋಚನೆ ಮಾಡಬೇಕು, ಆಮೇಲೆ ನಮ್ದು ಯೋಚನೆ ಮಾಡಬೇಕು. ಜೀವನ ಪೂರ್ತಿ ಮಕ್ಕಳ ಬಗ್ಗೆ ಯೋಚನೆ ಮಾಡಿರ್ತಾರೆ ಕಣ್ರಿ, ಒಂದು ದಿವಸ ನಿಮ್ಮ ಬಗ್ಗೆ ಯೋಚನೆ ಮಾಡಿದರೆ ಯಾರು ಏನೂ ಅನ್ನಲ್ಲ. ಸೊ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ಫಾರ್ ಒನ್ ಡೇ. ಸೊ ಅಂಟಿಲ್ ದೆನ್, ಬೈ, ಟೇಕ್ ಕೇರ್. ಸೊ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್ ಆ್ಯಂಡ್ ನಮಸ್ತೆ.